ಸವಿತಾ ಬಂಧು, ಸವಿತಾ ಬಂಧು. ಸವಿತಾ ಸಮಾಜ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯವಾಗಿ ತೀರಾ ಹಿಂದುಳಿದಿದ್ದು, ಈ ಸಮುದಾಯ ಎಲ್ಲ ರೀತಿಯಲ್ಲಿಯೂ ಮುಂದೆ ಬರಲು ಮಕ್ಕಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಸವಿತಾ ಸಮಾಜದ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾ ಮುತ್ತುರಾಜ್ ಹೇಳಿದರು. ಚಿಕ್ಕಬಳ್ಳಾಪುರದಲ್ಲಿ ಇಂದು ಆಯೋಜಿಸಿದ್ದ ಸವಿತಾ ಸಮಾಜದ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಮುದಾಯದ ಏಳಿಗೆಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಸಮುದಾಯದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಮೂಲಕ ಸ್ವಾವಲಂಬನೆಯತ್ತ ಸಾಗಬೇಕು ಎಂದರು. ಇನ್ನು ಪ್ರತಿಭಾವಂತ ಮಕ್ಕಳನ್ನ ಆರಿಸಿ ತಂದು ಪ್ರೋತ್ಸಾಹ ನೀಡುತ್ತಿರುವ ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ ಕಾರ್ಯ ಶ್ಲಾಘನೀಯವಾಗಿದ್ದು, ಕಲಾವಿದರು ಕುಲವೃತ್ತಿ ಮಾಡುವವರಿಗೆ ಸೌಲಭ್ಯಗಳನ್ನು ಸರ್ಕಾರ ನೀಡುತ್ತಿದೆ. ಸಮುದಾಯಕ್ಕೆ ಎಲ್ಲ ಸೌಲಭ್ಯ ಕಲ್ಪಿಸಲು ಶ್ರಮಿಸುವುದಾಗಿ ಭರವಸೆ ನೀಡಿದ ಅವರು, ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ. ಈ ಕೆಲಸವನ್ನ ಟ್ರಸ್ಟ್ ಮಾಡುತ್ತಿರುವುದು ಅಭಿನಂದನೀಯ ಎಂದರು. ವಿದ್ಯಾ ಕಲಾಭಿವೃದ್ಧಿ ಒಂದು ಟ್ರಸ್ಟ್ ಅನ್ನು ಹುಟ್ಟಾಕದಂಥ ಹಿರೀಕರಿಗೆ ಇವತ್ತು ಆತ್ಮತೃಪ್ತಿ ಆಗಿರುತ್ತೆ. ಯಾಕೆಂದರೆ ಇವರು ಭಾಳಷ್ಟು ವರ್ಷಗಳಿಂದ ನಮ್ಮ ಹರೀಶ್ ಇರ್ಬೋದು, ವೆಂಕಟೇಶ್ ಇರ್ಬೋದು, ನಮ್ಮ ಮೋಹನ್ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಏನಿದ್ದಾರೋ ನಿಯತ್ತಾಗಿ ಪ್ರಾಮಾಣಿಕವಾಗಿ ಯಾರು ಪ್ರತಿಭಾವಂತ ಮಕ್ಕಳಿದ್ದಾರೋ ಅವ್ರನ್ನೆಲ್ಲ ಹುಡುಕಿ ತಂದು ಇವತ್ತು ದಿವಸ ಅವರಿಗೆ ಒಂದು ವೇದಿಕೆ ಕೊಟ್ಟು, ಅವರಿಗೆ ಒಂದು ಪ್ರೋತ್ಸಾಹ ಧನ ಕೊಟ್ಟು, ಅವರಿಗೊಂದು ಸನ್ಮಾನ ಮಾಡಿ, ಅದ್ರ ಜೊತೆಗೆ ಆ ಮಕ್ಕಳನ್ನ ಈ ಸ್ಥಿತಿಗೆ ತಂದಂಥ ಅಭಿವೃದ್ಧಿ ಪಟ್ಟಂಥ ಅವ್ರ ತಂದೆ ತಾಯಿಗಳಿಗೂ ಸಹಿತ ಗೌರವಿಸಿ ಮಾಡಿದಾರಲ್ಲ, ಇದು ಸರ್ವಶ್ರೇಷ್ಠವಾದ ಕೆಲಸ. ನನ್ನ ಹಾಗೆ ಹೇಳಿದಾಗೆ ಏನು ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವುದೂ ಇಲ್ಲ, ಅದು ವಿದ್ಯಾದಾನ. ಆ ವಿದ್ಯಾದಾನಕ್ಕೆ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಏನು ಇದು ಒಂದು ಟ್ರಸ್ಟು, ಈ ಟ್ರಸ್ಟು ಭಾಳ ಶಾಶ್ವತವಾಗಿ ಭಾಳಷ್ಟು ಮಕ್ಕಳಿಗೆ ಇನ್ನೂ ಪ್ರೋತ್ಸಾಹ ಸಿಗಲಿ ಅಂತ ಹೇಳ್ತಾ, ಇತ್ತೀಚಿನ ದಿನಗಳಲ್ಲಿ ಏನು ಸವಿತಾ ಸಮಾಜ ಎಲ್ಲ ಮಕ್ಕಳು ಭಾಳ ಚೆನ್ನಾಗಿ ಓದ್ತಾ ಇದ್ದಾರೆ ಮತ್ತು ಎಲ್ಲರೂ ಹೊರಗಡೆ ಈ ಸಮಾಜದ ಮುಖ್ಯ ವಾಹಿನಿಗೆ ಬರ್ತಾ ಇದ್ದಾರೆ. ಕಲಾವಿದರು ಇರ್ಬೋದು, ಸೌರಿಕರು ಇರ್ಬೋದು, ಮತ್ತು ಎಲ್ಲರ ಮಕ್ಕಳು ಸಹಿತ ಭಾಳ ಚೆನ್ನಾಗಿ ಓದ್ತಾ ಇದ್ದಾರೆ. ಅದು ಭಾಳ ಸಂತೋಷದ ವಿಚಾರ. ಹಾಗಾಗಿ ನಮ್ಮ ಒಂದು ಏನು ನಿಗಮ ಮಂಡಳಿಯಿಂದ ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಮಂಡಳಿ ಏನು ಸರ್ಕಾರ ಮಾಡಿದ್ರು, ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಭಾಳ ಚೆನ್ನಾಗಿ ಹೇಳಿದ್ದಾರೆ. ನಿಮ್ಮ ಸಮುದಾಯದ ಮಕ್ಕಳಿಗಿರ್ಬೋದು, ರೈತರಿಗಿರ್ಬೋದು, ಕ್ಷೌರಿಕರಿಗಿರ್ಬೋದು, ಮತ್ತು ಡ್ರೈವಿಂಗ್ ಮಾಡ್ತಕ್ಕಂಥವ್ರಿಗಿರ್ಬೋದು, ಅಥವಾ ಎಜುಕೇಷನ್ ಮುಖ್ಯವಾಗಿ ಫಾರಿನ್ನಲ್ಲಿ ಓದೋದ್ರಿಂದ ಮಕ್ಕಳು ಅಲ್ಲಿ ಹೋಗಿ ಓದೋದ್ರೆ ಅವ್ರಿಗೆ 50 ಲಕ್ಷ ರೂಪಾಯಿ ನಾವು ಒಂದು ಧನ ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ನಿಯಮದಿಂದ ಕ್ಷೌರಿಕರಿಗಿರ್ಬೋದು, ಎಲ್ಲ ಒಂದು ರೈತರಿಗಿರ್ಬೋದು, ಕಲಾವಿದರಿಗಿರ್ಬೋದು, ಮತ್ತು ರೈತರಿಗೆ 2 ಎಕರೆ ಜಮೀನಿಗೆ ಅವರಿಗೆ ಉಚಿತವಾಗಿ ಬೋರ್ ಕೊಡುವಂಥದ್ದಿರ್ಬೋದು, ಈ ಥರ ಬಹಳಷ್ಟು ಸವಲತ್ತುಗಳನ್ನು ನಮ್ಮ ಮಾನ್ಯ ಸರ್ಕಾರ ನಮ್ಮ ಸಮುದಾಯಕ್ಕೆ ಮಾಡಿದೆ. ಈ ಒಂದು ಸವಿತಾ ಸಮಾಜ ಅಭಿವೃದ್ಧಿ ಮಾಡಬೇಕು ಅಂತ ಅವರು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಸವಲತ್ತುಗಳನ್ನು 100% ನಮ್ಮ ಜನಕ್ಕೆ ಕೊಡಿಸುವಂಥ ಪ್ರಯತ್ನ ನಾನು ಸರ್ಕಾರದಿಂದ ನಾವು ಮಾಡ್ತಿದ್ದೇವೆ. ಏನು ಟ್ರಸ್ಟ್ ಅಧ್ಯಕ್ಷ ಹರೀಶ್ ಮಾತನಾಡಿ, 8ರಿಂದ ಪದವಿವರೆಗಿನ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕ ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಗಿದೆ. ಕಳೆದ 2 ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ವಿತರಣೆ ನಡೆಯುತ್ತಿದ್ದು, ಇದು ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಲಿದೆ ಎಂದರು. ಈ ದಿನ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರ, 8ನೇ ತರಗತಿಯಿಂದ SLC PUC ಡಿಗ್ರಿವರೆಗೂ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರುತ್ತೇವೆ. ಸರ್, ಇವಾಗ 73ರಿಂದ 80 ಜನವರೆಗೂ ವಿದ್ಯಾರ್ಥಿ ವೇತನ, 15 ಜನಕ್ಕೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾಯಿದ್ದೀವಿ. 80% ಅಂಕ ಪಡೆದಿರೋರಿಗೆ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ. ಇನ್ನು ಟ್ರಸ್ಟ್ ಕಾರ್ಯದರ್ಶಿ ವೆಂಕಟೇಶ್ ಮಾತನಾಡಿ, ಈ ಹಿಂದೆ ಎಲ್ಲ ಮಕ್ಕಳಿಗೆ ಲೇಖನ ಸಾಮಗ್ರಿ ಮತ್ತು ಬ್ಯಾಗ್ ವಿತರಿಸಲಾಗಿತ್ತು. ಇದೀಗ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಅವರ ಪೋಷಕರಿಗೆ ಸನ್ಮಾನ ಮಾಡಲಾಗಿದೆ. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮ ಸಂತಸ ತಂದಿದ್ದು, ಮುಂದಿನ ದಿನಗಳಲ್ಲಿಯೂ ಕಾರ್ಯಕ್ರಮ ಮುಂದುವರಿಸಲಾಗುವುದು ಎಂದರು. ಈಗ ನಾವು ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ ಕಡೆಯಿಂದ ನಾವು ಈ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಪುಸ್ತಕ ಬ್ಯಾಗು ಮೊದಲು ಕೊಟ್ಟಿದ್ವಿ. ಈಗ 8ರಿಂದ ಅಪ್ ಟು ಡಿಗ್ರಿವರೆಗೆ ಅದರಲ್ಲಿ ಸ್ಪೆಷಲ್ಲಾಗಿ ಅಂದರೆ ಇದು ಹೈಯೆಸ್ಟ್ ಮಾರ್ಕ್ಸ್ ತೆಗೆದವ್ರಿಗೆ ಪ್ರತಿಭಾ ಪುರಸ್ಕಾರ ಅನ್ನೋದನ್ನು ಈ ವರ್ಷ ನಾವು ಕೊಟ್ಟಿದ್ದೀವಿ. ಇದರಲ್ಲಿ ವಿಶೇಷ ಏನಂದರೆ ಅವ್ರ ತಂದೆ ತಾಯಿಗಳಿಗೂ ಸನ್ಮಾನ ಮಾಡಿದ್ವಿ. ಅದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ನಾಯನಹಳ್ಳಿ ನರಸಿಂಹಮೂರ್ತಿ, CTV ನ್ಯೂಸ್, ಚಿಕ್ಕಬಳ್ಳಾಪುರ.